ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಮೈ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಮನೆ ಕಟ್ಟುವಂಥ ಕೆಲಸ ಎಲ್ಲಿವರೆಗೆ ಬಂತು? ಮನೆ ಗೃಹ ಪ್ರವೇಶದವರೆಗೆ ರೆಡಿಯಾಗಿದೆಯಾ? ಮನೆ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಪೇಂಟಿಂಗ್ ಒಂದು ಕಡೆ ನಡೀತಾ ಇದೆ. ಪೇಂಟಿಂಗು ಮಕ್ಕಳು ಪೇಂಟಿಂಗ್ ಮಾಡ್ತಾಯಿದ್ದಾರೆ. ಈ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ, ಇವರು ನನಗಿದನ್ನು ನೋಡಿಬಿಟ್ಟು ತುಂಬ ಭಯ ಆಯಿತು. ಈ ಮಕ್ಕಳು ನೋಡಿ ಅಲ್ಲಿಂದ ನೇತಾಡಿಕೊಂಡು ಈ ಮೇಲೆ ಇಲ್ಲೊಬ್ಬನು ಹಿಡ್ಕೊಂಡಿದ್ದಾನೆ, ಹಗ್ಗ ಜಗ್ಗಿ ಹಿಡ್ಕೊಂಡಿದ್ದಾನೆ, ಅಂದರೆ ರೋಪನ್ನ ಹಿಡಿದು ಎಳ್ಕೊಂಡಿದ್ದಾನೆ. ಅದ್ರ ಮೇಲೆ ಅವನು ಇನ್ನೊಬ್ಬನು ಕೂತಿದ್ದಾನೆ. ಕೂತ್ಬಿಟ್ಟು ಅಲ್ಲಿಂದ ನನಗೆ ತುಂಬ ಭಯ ಆಗೋಯ್ತು. ಅದು ನೋಡಲಿಕ್ಕೆ ಆಗಿಲ್ಲ. ಆಮೇಲೆ ಇಲ್ಲಿ ನೋಡಿ, ಸಿಂಟ್ಯಾಕ್ಸ್ ಕೂರಿಸ್ತಾ ಇದ್ದಾರೆ. ಸಿಂಟ್ಯಾಕ್ಸು ಕೂರಿಸ್ತಾ ಇದ್ದಾರೆ. ನೀರಿಗೆ ವ್ಯವಸ್ಥೆ ಬೇಕಲ್ವಾ, ಹಾಗಾಗಿ ಪ್ಲಂಬಿಂಗ್ ವರ್ಕು ನಡೀತಾ ಇದೆ. ಪ್ಲಂಬಿಂಗ್ ವರ್ಕು ಕಂಪ್ಲೀಟ್ ಆಯಿತು. ಇದೊಂದು ಸ್ವಲ್ಪ ಇತ್ತು ಮೇಲ್ಗಡೆದು ಒಂದು ಸ್ವಲ್ಪ. ಅದಕ್ಕೆ ಅವ್ರನ್ನ ಮಾತಾಡಿಸ್ಕೊಂಡು ನಾನು ಕೂಡ ವಿಡಿಯೋ ಸ್ವಲ್ಪ ಮಾಡಿಕೊಂಡೆ. ಅಂದರೆ ಸುಮ್ಮನೆ ಹಿಡ್ಕೊಂಡು ನಿಂತ್ಕೊಂಡಿದ್ದೆ. ಖುಷಿಯಾಗುತ್ತೆ. ಎಲ್ಲ ಏನು ಗೊತ್ತಾ, ಯೂತು ಎಲ್ಲ ಚಿಕ್ಕ ಚಿಕ್ಕವರೇ. ಎಲ್ಲ ನಮ್ಮ ಮನೆಯಲ್ಲಿ ಮನೆ ಕಟ್ಟುವಂಥ ಪೇಂಟಿಂಗ್ ಮಾಡೋದಿರ್ಬೋದು, ಟೈಲ್ಸ್ ಹಾಕೋರಿರ್ಬೋದು, ಮತ್ತು ಪ್ಲಂಬಿಂಗ್ ವರ್ಕ್ ಇರ್ಬೋದು, ಎಲ್ಲ ಕೂಡ ಎಲ್ಲ ಚಿಕ್ಕ ಚಿಕ್ಕ ಹುಡುಗರೇ. ಯಾರು ವಯಸ್ಸಾದವರಾಗಲಿ ದೊಡ್ಡವರಾಗಲಿ ಇಲ್ಲವೇ ಇಲ್ಲ. ಎಲ್ಲ 30 ವರ್ಷ 35 ವರ್ಷದ ಒಳಗಡೆ ನೋಡಿ. ಬಾವಿ ತೆಗಿಯೋರು ಕೂಡ ಎಷ್ಟು ಚಿಕ್ಕವರು ಗೊತ್ತಾ? ಒಂದು 26-27 ವರ್ಷದವ್ರು. ನಮಗೆ ಭಯ ಅವ್ರಿಗೆ ಕೆಲಸ ಕೊಡಲಿಕ್ಕೆ. ಅಷ್ಟು ಎಲ್ಲ ಚಿಕ್ಕವರು. ಆಚಾರ್ಯರು ಇದ್ದಾರಲ್ಲ, ಆಚಾರ್ಯರು ಬಾಗಿಲುಗಳನ್ನೆಲ್ಲ ಮಾಡಿದ್ರಲ್ಲ, ಡೋರು ಕಿಟಕಿ ಬಾಗಿಲನ್ನೆಲ್ಲ ಮಾಡಿದವ್ರು ಮಾತ್ರ ಸ್ವಲ್ಪ ಏಜ್ ಆದವರು. ಸ್ವಲ್ಪ 40-45 ವರ್ಷದವರು. ನೋಡಿ, ಇದು ನಡೀತಾ ಇದೆ, POP ನಡೀತಾ ಇದೆ ಇಲ್ಲಿ. ಹಾಗೆ ಎಲ್ಲ ಕೆಲಸಗಳು ಒಂದೊಂದೇ ಬರದಿಂದ ಸಾಗ್ತಾ ಇದೆ. ಯಾವಾಗ ಗೃಹ ಪ್ರವೇಶ ಇಟ್ಟಿದ್ದೀನಿ ಅಂತ ಹೇಳ್ತೀನಿ. ಎಲ್ಲರೂ ಬನ್ನಿ ಗೃಹ ಪ್ರವೇಶಕ್ಕೆ ಅಂತ ಕರೆಯೋ ದಿನ ಬಂದಿದೆ. ಹಾಗೆ ಕೆಲಸಗಳಂದ್ರೆ ಬರದಿಂದ ಸಾಗ್ತಾ ಇದೆ. ಯಾಕಂದರೆ ಡೇಟ್ ಫಿಕ್ಸ್ ಆಗಿರೋದ್ರಿಂದ ನೋಡಿ, ಟೈಲ್ಸ್ ಹಾಕ್ತಾ ಇದ್ದಾರೆ. ಇವರು ಕೂಡ ಇನ್ನೂ ಸಣ್ಣ ಸಣ್ಣ ವಯಸ್ಸಿನವ್ರೆ. ಏನಂದರೆ ಎಲ್ಲ 35, 33, 34 ವರ್ಷದ ಒಳಗಡೆಯವರು ಎಲ್ಲರೂ ಕೂಡ. ಎಲೆಕ್ಟ್ರಿಕಲ್ ವರ್ಕ್ ಮಾಡೋರು ಇರ್ಬೋದು, ಎಲ್ಲರೂ ಕೂಡ. ನನಗೆ ಅದೇ ಅಂದ್ಕೊಳೋದು, ಎಲ್ಲರೂ ಅಷ್ಟೇ. ಇಂಟೀರಿಯರ್ ಮಾಡಿದ್ರಲ್ಲ ಅವರು ಕೂಡ ಚಿಕ್ಕವರೇ, ಎಲ್ಲರೂ ಚಿಕ್ಕವರೇ. ಯಾರು ಒಂದು 45 ವರ್ಷದ ಮೇಲವ್ರು ಇಲ್ಲವೇ ಇಲ್ಲ. ನಾನು ಎಲ್ಲ ಕಡೆಯಿಂದ ಲಪ್ಪ ಹೊಡಿತಾ ಇದ್ರಲ್ಲ, ಆ ಲಪ್ಪ ಎಲ್ಲ ಸರಿಯಾಗಿ ಹೊಡೆದಿದ್ದಾರೋ ಇಲ್ವೋ ಅಂತ ಎಲ್ಲ ಮೇಲ್ಗಡೆಯಿಂದ ನೋಡ್ಕೊಳ್ತಾ ಬರ್ತಾಯಿದ್ದೀನಿ ನೋಡಿ. ಲಪ್ಪ ಹೊಡೆದು ಎಲ್ಲರೂ ಸಂಧಿ ಮುಂದೆಯಲ್ಲಿ ಇದ್ಬಿಟ್ರೆ ಮತ್ತೆ ಅವ್ರನ್ನ ನಾವು ಕರೆದು ಹೊಡೆಸ್ಕೊಳ್ಳಿಕ್ಕೆ, ಅಂದರೆ ಕರೆದು ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಸಲ ಗೃಹಪ್ರವೇಶ ಆಯಿತು, ಅವ್ರ ಕೆಲಸ ಮುಗೀತು ಅಂದರೆ ಮತ್ತೆ ಅವ್ರನ್ನ ಕರೀಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗೆ. ಹಾಗಾಗಿ ನಾನು ಎಲ್ಲೆಲ್ಲರೂ ಗ್ಯಾಪ್ ಇದೆಯಾ, ಎಲ್ಲಿ ನೀಟಾಗಿ ಹೊಡೆದಿದ್ದಾರೋ ಇಲ್ವೋ ಅಂತ ಎಲ್ಲ ಕಡೆ ನಾವು ನೋಡ್ಕೊಂಡು ಬರ್ತಾಯಿದ್ದೀನಿ. ಬರೋದು ಹೋಗೋದು ನಮ್ಮದು. ನಾವು ಬಂದಾಗ ಅವ್ರಿಗೆ ಏನಾಗುತ್ತೆ, ಕಿರಿಕಿರಿ ಆಗುತ್ತೆ. ಇಲ್ಲಿ ಮಾಡಿಲ್ಲ, ಅಲ್ಲಿ ಮಾಡಿಲ್ಲ, ಇದೊಂದು ಚೂರು ಮಾಡಿರಿ, ಅದೊಂದು ಚೂರು ಮಾಡಿರಿ ಅಂತ ಹೇಳುವಾಗ. ಆದರೆ ನಾವು ಆ ಥರ ಕಿರಿಕಿರಿ ಮಾಡ್ದೇ, ಅಂದರೆ ಕಿರಿಕಿರಿ ಅಂತಲ್ಲ, ಅವ್ರಿಗೆ ಆಗ್ಬೋದು, ನಾವು ಕಿರಿಕಿರಿ ಅಂತಲ್ಲ. ನಮ್ಮ ಮನೆ ಕೆಲಸ ನಾವು ನೀಟಾಗಿ ಅವ್ರಿಗೆ ಒಪ್ಪಿಸಿದ್ದೀವಿ, ಅವ್ರು ಮಾಡಿಕೊಡ್ಬೇಕು. ಎಲ್ಲರೂ ಒಂದು ಕಡೆ ಮಾಡಿಲ್ಲ ಅಂದರೆ ಅವ್ರೇನೋ ಚಿಕ್ಕ ಹುಡುಗರಲ್ವ ಅಂತ ನಾವು ಹೇಳಿ ಮಾಡಿಸ್ಕೋಬೋದು. ಹಾಗೆ ಬಿಟ್ಕೊಂಡ್ರೆ ಆಮೇಲೆ ಏನಾಗುತ್ತೆ, ನಮಗೂ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಅವ್ರಿಗೆ ದುಡ್ಡು ಕೊಟ್ಟ ಮೇಲೆ ನಾವು ಒಂಥರ ಬೇಜಾರು ಮಾಡ್ಕೊತೀವಿ, ದುಡ್ಡು ಕೊಟ್ವಿ ಸರಿ ಮಾಡಲಿಲ್ಲ ಅಂತ. ಅದನ್ನೇ ಕರೆದು, ಇಲ್ಲೊಂದು ಸ್ವಲ್ಪ ಹೀಗಿದೆ, ಇಲ್ಲೊಂದು ಸ್ವಲ್ಪ ಹಾಗಿದೆ, ಟೈಲ್ಸ್ ಇಲ್ಲಿ ಇದನ್ನು ಹಾಕಬೇಕು, ಅಲ್ಲ ಅದನ್ನು ಹಾಕಬೇಕು ಅಂತ ಹೇಳಿ ಅವ್ರ ಹತ್ರ ಎಲ್ಲ ಮಾಡಿಸ್ಕೊಂಡವಾಗ ಕೆಲಸನ ನಮಗೂ ಸಮಾಧಾನ, ತೃಪ್ತಿ. ಅವರಿಗೂ ನಮ್ಮ ದುಡ್ಡು ಕೊಟ್ಟರು ನಮಗೆ ಬೇಜಾರಾಗೋದಿಲ್ಲ. ಆ ದುಡ್ಡು ಎಷ್ಟು ದಿವಸ ಇರುತ್ತೆ, ಆದರೆ ಅವ್ರು ಮಾಡಿದ ಕೆಲಸ ತುಂಬ ದಿವಸ ಇರುತ್ತಲ್ವ ನಮ್ಮ ಹತ್ರ, ನಮ್ಮ ಮನೇಲಿ. ಹಾಗಾಗಿ ನಾನು ಒಂದು ಸ್ವಲ್ಪ ಅದನ್ನೇ ಸೂಕ್ಷ್ಮವಾಗಿ ಅಲ್ಲಿ ಇಲ್ಲಿ ನಾನು ಬಂದರೆ ಈ ಮಕ್ಕಳಿಗೆಲ್ಲ ಏನಾಗುತ್ತೆ ಅಂದರೆ, ಅವರೆಲ್ಲ ಚಿಕ್ಕವರಲ್ವ ಇನ್ನೂ. ನೋಡಿ, ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಏನು ಅನಿಸುತ್ತೆ ಅಂದರೆ, ಅದನ್ನ ಲಪ್ಪ ಹೊಡಿತಾ ಇದ್ದಾರಲ್ಲ, ಲಪ್ಪ ಎಲ್ಲರೂ ಪೇಂಟಿಂಗರು ಒಂಚೂರು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಲಪ್ಪ ನೀಟಾಗಿ ಸಂಧಿ ಗುಂದೇಲಿ ಒಂದು ಸಣ್ಣ ಏನಾದ್ರು ಇದಿದ್ರೂ ಮುಚ್ಚೋಗ್ಬೇಕು, ರಂಧ್ರಗಳೇನಾದ್ರು ಇದ್ರೂ ಮುಚ್ಚಬೇಕು. ಆ ಥರ ಮಾಡ್ತಾರಲ್ವ. ಅದನ್ನು ಮಾಡಿಲ್ಲ ಅಂದವಾಗ ನಮಗೆ ಸರಿ ಅನಿಸಲ್ಲ. ನೋಡಿ, ಇಲ್ಲಿ ಇನ್ನೂ ಇದನ್ನು ಹಾಕಿರಲಿಲ್ಲ, ಸಜ್ಜ ಹಾಕಿರಲಿಲ್ಲ. ಅದನ್ನು ಸಜ್ಜ ಹಾಕ್ಸಿದ್ವಿ ಮತ್ತೆ ಮೇಲ್ಗಡೆ ಅಡುಗೆ ಮನೆಯಲ್ಲಿ. ಸಜ್ಜ 2 ಕೊಡಿಸಿದ್ವಿ. ಅದನ್ನು ನೋಡ್ಲಿಕ್ಕೆ ಬಂದೆ ಇನ್ನೊಂದು ದಿವಸ.
ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿದ್ದೆ ಅಲ್ಲ, ಹಾಗಾಗಿ ಎಲ್ಲ ಕೆಲಸ ಬರದಿಂದ ಸಾಗ್ತಾ ಇದೆ, ಎಲ್ಲ ನಡೀತಾ ಇದೆ. ಅಂದರೆ ಇನ್ನೊಂದು ಸಲ ಕ್ಲೀನಿಂಗ್ ಮಾಡಿಸಿ ಸೋತೋಗಿದ್ದೀನಿ ನಾನು. ನಾನು ಒಂದು ಕಡೆ ಕ್ಲೀನ್ ಮಾಡಿಸ್ತಾ ಇರ್ತೀನಿ, ಮತ್ತೆ ಜನ ಕರ್ಕೊಬರೋದು ಕ್ಲೀನ್ ಮಾಡಿಸೋದು, ಮತ್ತು ಇವರು ಇಲ್ಲಿ ಮಣ್ಣು ಮಸಿ ಅದು ಇದು ಬಿಸಾಡಿ ಮತ್ತೆ ಗಲೀಜಾಗೋದು. ಹಾಗೆ ಆಗ್ತಾ ಇರುತ್ತೆ ನನಗೂ ಕೆಲಸದವರಿಗೂ. ಹಾಗಂತ ವಾದ ಆಗಲಿ ವಿವಾದ ಆಗಲಿ ಜಗಳ ಆಗಲಿ ಒಬ್ರಿಗೂ ನಾವು ಮಾಡಲಿಲ್ಲ, ಅವರು ಎಲ್ಲರೂ ಒಳ್ಳೆಯವರೇ ಸಿಕ್ಕಿದ್ರು. ಪೇಂಟಿಂಗ್ ಮಾಡೋರು ಚಿಕ್ಕ ಹುಡುಗರು ಇರ್ಬೋದು, ಅವರು ಕೂಡ ಆಕಾಶ್ ಅಂತ ತೋರಿಸ್ತೀನಿ ನೋಡಿ. ಹಾಗೆ ಟೈಲ್ಸ್ ಹಾಕೋನು ಸಂತು ಅಂತ, ಅವರು ಅಷ್ಟೇ ತುಂಬ ಒಳ್ಳೆಯವ್ರ ಹುಡುಗ. ಅವ್ರ ಟೀಮು ಎಲ್ಲರೂ ಅಷ್ಟೇ ನಮಗೆ, ಕಾಂಟ್ರಾಕ್ಟರ್ ಆ ಕಾಂಟ್ರಾಕ್ಟರ್ ಈ ಕಾಂಟ್ರಾಕ್ಟರ್ ಎಲ್ಲರೂ ಅಷ್ಟೇ. ಆಮೇಲೆ ಪ್ಲಂಬಿಂಗು ಲೈಟಿಂಗ್ಸ್ ಎಲ್ಲ ಒಬ್ಬರು ಮಾಡಿದ್ರಲ್ಲ ಅವರು ಅಷ್ಟೇ, ಪ್ರವೀಣ್ ಅಂತ, ಅವರು ಅಷ್ಟೇ ತುಂಬ ಒಳ್ಳೆ ಹುಡುಗರು. ಎಲ್ಲರೂ ಯಾರೂ ನಮಗೆ ತೊಂದರೆನೇ ಕೊಟ್ಟಿಲ್ಲ. ಎಲ್ಲರೂ ನೀಟಾಗಿ ಕೆಲಸ ಮಾಡಿಸಿ ಅವರವರು ಜವಾಬ್ದಾರಿ ಏನಿದೆ ಅದೆಲ್ಲ ಮಾಡಿ ಕೊಟ್ಟರು. ಅದರ ಮಧ್ಯದಲ್ಲಿ ನಮಗೆ ಏನಾದ್ರು ಬೇಕು ಅಂತ ಇವಾಗ ನೋಡಿ ಇಲ್ಲಿ ಸ್ಟೆಪ್ಸ್ ಹಾಕಿಸ್ಬೇಕಲ್ಲ ಫ್ರಂಟಲ್ಲಿ, ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಫ್ರಂಟಲ್ಲಿ ಮೆಟ್ಲು ಹಾಕಬೇಕು, ಮತ್ತು ಕಾಂಪೌಂಡ್ ಕಟ್ಟಬೇಕು. ಎಲ್ಲ ಕೆಲಸ ಒಂದೇ ಸಲಕ್ಕೆ ನಡೀತಾ ಇದೆ. ಯಾಕೆ ಅಂದರೆ ಗೃಹಪ್ರವೇಶ ಫಿಕ್ಸ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಅವ್ರಿಗೆ ಬಿಟ್ಟುಕೊಡಿ ಅಂದಿದ್ದ ಟೈಮಲ್ಲಿ ಅವ್ರು ಬಿಟ್ಕೊಟ್ಟಿಲ್ಲ. ಇವಾಗ ನಾವು ಅವರಿಗೆ ಗಡಿಬಿಡಿ ಅವಾಗ ಮಾಡಲಿಲ್ಲ, ಇವಾಗ ಅವರಿಗೆ ಪ್ರೆಜರ್ ಹಾಕೋ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮಗೆ. ನಾನೊಂದ್ಸಲ ಏನು ಗೊತ್ತಾ, ಕೆಳಗೆ ಹೋಗಿ ಮತ್ತೆ ಫ್ರಂಟಿಗೆ ಹೋಗ್ತೀನಿ, ಮತ್ತೆ ಮೇಲೆ ಒಳಗೆ ಬರ್ತೀನಿ. ಅಲ್ಲೊಂಚೂರು ಇದನ್ನೊಂಚೂರು ನೋಡಬೇಕಿತ್ತಲ್ಲ, ಇದೇನು ಮಾಡಿದ್ರು ಅದೇನು ಮಾಡಿದರು ಅಂತ. ಇಲ್ಲೊಂದು ಕಡೆ ನಡೀತಾ ಇದೆ ನೋಡಿ, ಮಣ್ಣಿನ ಕೊಚ್ಚು ಹಾಕ್ಕೊಂಡಿದ್ದಾರೆ. ಅದನ್ನು ನೋಡ್ಕೊಳೋದು ಬರೋದು, ಅಲ್ಲಿ ಮೇಲೆ ಹೋಗೋದು, ಇಲ್ಲಿ ಕೆಳಗೆ ಬರೋದು, ಆ ಕಡೆ ಹೋಗೋದು ಈ ಕಡೆ ಬರೋದು. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಆದರೆ ಮದುವೆ ದುಡ್ಡಿದ್ರೆ ಹೇಗೋ ಆಗಿಬಿಡುತ್ತೆ. ದುಡ್ಡಿದ್ರೆ ದುಡ್ಡಿಂದ ಮಾಡಿಸ್ಬೋದು. ಮನೆ ಕಟ್ಟುವ ಕೆಲಸ ಇದೆಯಲ್ಲ ಅದು ತುಂಬಾ ಕಷ್ಟ ಬಂಧುಗಳೇ. ಯಾಕೆಂದರೆ ದುಡ್ಡು ಇರುತ್ತೋ ಇಲ್ವೋ ಅದು ಬೇರೆ, ದುಡ್ಡಿದ್ದು ಸಮಸ್ಯೆ ಇರ್ಬೋದು, ಅದ್ರ ಜೊತೆಗೆ ಕೆಲಸಗಾರರದ ಸಮಸ್ಯೆ ಅಂತೂ ತುಂಬ ಇರುತ್ತೆ. ನೋಡಿ ಫ್ರಂಟು ಮೆಟ್ಲು ಹಾಕ್ತಾ ಇದ್ದಾರೆ ಅಲ್ಲಿ. ಆಮೇಲೆ ಈಗ ಇಂಟೀರಿಯರ್ ಬಂದರು, ಇದು ಇಂಟೀರಿಯರ್ ಟೀಮು. ಇವರು ನೋಡಿ ಎಲ್ಲ ಚಿಕ್ಕವರು, ಚಿಕ್ಕ ಹುಡುಗರು ಎಲ್ಲರೂ. ಇಲ್ಲಿ ನಾವೆಲ್ಲ ಹೇಗೆ ಬೇಕು ಏನು ಬೇಕು ಅಂತ ಪ್ಲಾನಿಂಗ್ ಅವ್ರು ಹೇಳ್ತಾ ಇದ್ದಾರೆ. ಯಾವ ಥರ ಬೇಕು ಈ ಥರ ಬರುತ್ತೆ, ಓಕೆನಾ ಈ ಥರ ಬೇಕು ಅಂತ. ಇವನು ಪೇಂಟರ್ ನೋಡಿರಿ, ಪೇಂಟಿಂಗು ಹುಡುಗ. ಬಾಯ್ ಫ್ರೆಂಡ್ಸ್, ನಾಳೆ ಸಿಗ್ತೀನಿ.